31 ನಿಮಿಷ ಆಯ್ತು, ಇನ್ನು ಎಷ್ಟೊತ್ತು ಬೇಕು ಕೊಡೋಕ್ಕೆ? ಕಸ್ಟಮರ್ ನಮಗೆ ಮಾಡ್ತಾರೆ ಫೋನ್, ನಿಮಗೆ ಮಾಡ್ತಾ ಇಲ್ಲ ಅವಾಗಲಿಂದ ಗೊತ್ತಾ ಗುರು. 37 ನಿಮಿಷ ತೊಗೊಂಡ್ರೆ ಗುರು ಫುಡ್ ರೆಡಿ ಕೊಡೋಕ್ಕೆ. ಅರ್ನಿಂಗ್ಸ್ ಬಂದ್ಬಿಟ್ಟು 2109 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಎಲ್ಲ ಕನ್ನಡಿಗರಿಗೆ ಸುಸ್ವಾಗತ. ಟೈಮ್ ನೋಡ್ತಾ ಇರೋದು 9:08 ಆಗಿದೆ. ಫಸ್ಟ್ನೇ ಆರ್ಡ್ರು ಯಾವುದೋ ಬೈಕ್ ಪಾರ್ಸಲ್ ಅಂತೆ. ಇವತ್ತು ಸ್ವಲ್ಪ ಇನ್ಸೆಂಟಿವ್ ಚೇಂಜ್ ಮಾಡಿದ್ದಾನೆ. ಇವತ್ತು ಡೇಟ್ ಎಷ್ಟಪ್ಪ ಅಂದರೆ ಡೇಟ್ 18. ಇವತ್ತು ಯಾಕೆ ಚೇಂಜ್ ಮಾಡಿದಾನೆ ಗೊತ್ತಾಗ್ತಾ ಇಲ್ಲ. 36 ಆರ್ಡ್ರಿಗೆ 2300 ರೂಪಾಯಿ ಕೊಡ್ತಾ ಇತ್ತ ಡೈಲಿ. ಅದು ಸಪ್ರೇಟ್ ಅಂದರೆ ಅದು ಆರ್ಡ್ರ್ ಲೆಕ್ಕ. ಇನ್ನೊಂದು 37 ಆರ್ಡ್ರಿಗೆ 550 ರೂಪಾಯಿ ಇನ್ಸೆಂಟಿವ್, 26 ಆರ್ಡ್ರಿಗೆ 250 ರೂಪಾಯಿ ಇನ್ಸೆಂಟಿವ್ ಕೊಡ್ತಾ ಇದ್ದ. ಇವತ್ತೆಲ್ಲ ಚೇಂಜ್ ಮಾಡಿಬಿಡ್ತಾನೆ, ಯಾಕೆ ಗೊತ್ತಿಲ್ಲ. ಇವತ್ತು 37 ಆರ್ಡರ್ ಮಾಡಿದರೆ 2600 ಪಿಕಪ್ ಮಾಡಿಬಿಟ್ಟು ಸಿಗ್ತೀನಿ ನಿಮಗೆ. ಆರ್ಡರ್ ಆಗಿದೆ, ಪಾರ್ಸಲ್ ಆರ್ಡರು. ಈ ಕೀ ಕೊಟ್ಟಿದ್ದಾರೆ. ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಇದೆ? ಡ್ರಾಪು 3.9 ಕಿಲೋಮೀಟ್ರ್ ಇದೆ. ಡ್ರಾಪಿಗೆ ಹೋಗಿ ಸಿಗ್ತೀನಿ ಬನ್ನಿ. ಇದೇ ಅಪಾರ್ಟ್ಮೆಂಟಲ್ಲಿ ಪಿಕಪ್ ಇತ್ತು. ನೇಮ್ ಮೇಡಮ್, ನೇಮ್ ಓಕೆ, ಥ್ಯಾಂಕ್ ಯು. ಫಸ್ಟ್ನೇ ಆರ್ಡರ್ ಡ್ರಾಪ್ ಮಾಡ್ತಾ ಇದ್ದೀನಿ. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ ನೋಡೋಣ ಮನೆ. 55 ರೂಪಾಯಿ ಕೊಟ್ಟಿದ್ದಾನೆ ಅಮೌಂಟು. 70% ಎಕ್ಸ್ಟ್ರಾ ಇದೆ ಪರ್ ಆರ್ಡರು. ಯಾವುದು ಗುರು ಎಲ್ಲಿಗೆ ಹಾಕಿದ್ದಾನೆ ಡ್ರಾಪು? ಕಾಡು ಬೀಚ್ನಲ್ಲಿ ಲಾಂಗ್ ಹಾಕಿದ್ದಾನೆ ಗುರು. 10.5 10 ಕಿಲೋಮೀಟರ್ ಇದೆ. 100 ರೂಪಾಯಿ ಕೊಟ್ಟಿದ್ದಾನೆ ಅಮೌಂಟು. ರಿಟರ್ನ್ ಅಮೌಂಟು 31 ರೂಪೀಸ್ ಕೊಟ್ಟಿದ್ದಾನೆ. ಇಲ್ಲೇ ವರ್ತೂರ್ಗೆ ಹಾಕಿಬಿಟ್ಟಿದ್ದಾನೆ ಗುರು. ಜೋ ದೇವ್ರೆ, ಬನ್ನಿ ಅಕ್ಸೆಪ್ಟ್ ಮಾಡೋಣ. ಈ ಮೆಕ್ಡೊನಾಲ್ಡ್ಸ್ ಹಾಕಿದ್ದಾನೆ ಇವ್ರು, ಇನ್ನೂ ಓಪನ್ನೇ ಮಾಡಿರಲ್ಲ ಈ ಟೈಮಲ್ಲಿ. ಬನ್ನಿ ಪಿಕಪ್ ಮಾಡಿದ ಮೇಲೆ ಸಿಗ್ತೀನಿ ಬನ್ನಿ. 31 ನಿಮಿಷ ಆಯ್ತು, ಇನ್ನು ಎಷ್ಟೊತ್ತು ಬೇಕು ಕೊಡೋಕ್ಕೆ? ಇದೇನು ಚೆಕ್ ಮಾಡಿ 32 ಮಿನಿಟ್ಸ್ ಆಯಿತು. 2374. ಯಾಕೆ ಇಷ್ಟು ಲೇಟ್ ಮಾಡ್ತಾರೆ ಬೆಳಗ್ಗೆ? ಹಾಂ ಇಲ್ಲ ಬ್ರದರ್, 32 ಮಿನಿಟ್ಸ್ ಆಯಿತು. ಎಷ್ಟೊತ್ತು ವೇಟ್ ಮಾಡ್ಬೇಕು ಹೇಳಿ? ಅಲ್ಲ ಡೈಲಿ ಯಾವತ್ತನ ಬರಲಿ ಬೆಳಗ್ಗೆ ಲೇಟಾಗೇ ಕೊಡೋದ ನೀವು? ಇಲ್ಲ ನನಗೆ ಗೊತ್ತು, ನಾನು ಮಾಡಿದ್ರೆ ಇಲ್ಲ ಅಂತ. ಮಧ್ಯಾಹ್ನ ಟೈಮಲ್ಲಿ ಜಲ್ದಿ ಕೊಡ್ತೀರಾ, ಬೆಳಗ್ಗೆ ಟೈಮಲ್ಲಿ ಯಾಕೆ ಜಲ್ದಿ ಕೊಡಲ್ಲ? ಮತ್ತು ಅದು ಓಪನ್ ಮಾಡಿದ ಮ್ಯಾಗ ನಾ ಆರ್ಡ್ರ್ ಅಕ್ಸೆಪ್ಟ್ ಮಾಡ್ಕೊಂಬರ್ತಾನೆ. ಡೈಲಿ ಲೇಟ್ ಮಾಡ್ತೀರಾ? ಆಟೋಮೆಟಿಕ್ಕು ಎಲ್ಲ ಆಟೋಮೆಟಿಕ್ಕಾ? ಕಸ್ಟಮರ್ ನಮಗೆ ಮಾಡ್ತಾರೆ ಫೋನ್, ನಿಮಗೆ ಮಾಡ್ತಾ ಇಲ್ಲ ಅವಾಗಲಿಂದ ಗೊತ್ತಾ ಗುರು. 37 ನಿಮಿಷ ತೊಗೊಂಡ್ರೆ ಗುರು ಫುಡ್ ರೆಡಿ ಕೊಡೋಕ್ಕೆ. ಇದನ್ನು 2ನೇ ಆರ್ಡ್ರ್ ಹುಡುಗ್ರಿ. ಇದು ಡ್ರಾಪ್ ಮಾಡೋಕೆ ಇನ್ನೂ ಅರ್ಧ ಗಂಟೆ ಬೇಕು. ಕಸ್ಟಮರ್ ನಮಗೆ ಫೋನ್ ಮಾಡೋದು, ರೆಸ್ಟೋರೆಂಟಿಗೆ ಅಂದ್ರೆ ಫೋನೇ ಮಾಡಲ್ಲ ಅವರು. ಅವ್ರಿಗೇನಾಗುತ್ತೋ ಗೊತ್ತಿಲ್ಲ. ಬನ್ನಿ ಡ್ರಾಪಿಗೆ ಹೋಗಿ ಸಿಗ್ತೀನಿ ಬನ್ನಿ. ಡ್ರಾಪ್ ಆಗಿದೆ. 9:00ಗೆ ಹಾಕಿ ಆರ್ಡ್ರ್ 10:40ಕ್ಕೆ ಡ್ರಾಪ್ ಆಯಿತು. ರೆಸ್ಟೋರೆಂಟ್ ಲೇಟ್ ಮಾಡೋದಿರಲಿ, ಡ್ಯೂಟಿ ಮಾಡೋಕ್ಕೆ ಇಂಟ್ರೆಸ್ಟ್ ಬರಲ್ಲ. 119 ರೂಪಾಯಿ ಕೊಟ್ಟಿದ್ದಾನೆ. 15 ನಿಮಿಷ ವೇಟಿಂಗ್ ಚಾರ್ಜ್ ಅಂತೆ, 45 ರೂಪಾಯಿ ಬೋನಸ್ ಅಂತೆ. ರಿಟರ್ನ್ ಆರ್ಡ್ರ್ ಹಾಕ್ಬಿಟ್ಟಾಗು. 47 ರೂಪಾಯಿ ಹಾಕಿದ್ದಾನೆ. ಮಲ್ಟಿ ಆರ್ಡರ್. ಬನ್ನಿ ಪಿಕಪ್ ಮಾಡಿ ಸಿಗ್ತೀನಿ ಬನ್ನಿ. ಮಲ್ಟಿ ಆರ್ಡ್ರ್ ಹಾಕಿದ್ದಾನೆ. 2.5 ಕಿಲೋಮೀಟರ್ ಪಿಕಪ್ಪು. ಇದು ಫುಡ್ ರೆಡಿ ಇದು ಇಲ್ಲ. ಏನೆಲ್ಲ ವೇಟಿಂಗು. ಏನು ಇವತ್ತೇನು ಆಟ ಆಡಿಸ್ತಾವೆ ನೀವು? ಇವತ್ತು ಬೆಳಗ್ಗೆಯಿಂದ 9 ಗಂಟೆಗೆ ಆನ್ ಮಾಡಿದ್ದು ಗುರು. 11 ಗಂಟೆ 10:45 ಆಯ್ತು. 2 ಆರ್ಡ್ರ್ ಆಗಿದೆ. 2 ಆರ್ಡ್ರ್ ಪಿಕಪ್ ಆಯಿತು. ಏನು ಗುರು ಇವತ್ತೆಲ್ಲ ಲೇಟ್ ರೆಸ್ಟೋರೆಂಟ್ ಎಲ್ಲ ಲೇಟ್ ಮಾಡ್ತಾಯಿದ್ದಾರೆ ಇವತ್ತು. ಏನು ಮಾಡೋಕ್ಕಾಗಲ್ಲ. ಎಲ್ಲ ದಿನ ಒಂದೇ ಥರ ಇರಲ್ಲ ನಮ್ಮ ಡೆಲಿವರಿ ಫೀಲ್ಡಲ್ಲಿ. ಅದಕ್ಕೆ ಹೇಳೋದು, ತಾಳ್ಮೆಯಿಂದ ಇರಲೇಬೇಕು ಈ ಫೀಲ್ಡಲ್ಲಿ, ಇಲ್ಲಾಂದರೆ ಏನು ಡ್ಯೂಟಿ ಮಾಡೋಕ್ಕೆ ಆಗಲ್ಲ ಗುರು. ಜಸ್ಟ್ ಡ್ರಾಪ್ ಆಯಿತು. ಫಸ್ಟ್ನೇ ಆರ್ಡ್ರ್ ಮಲ್ಟಿ ಆರ್ಡ್ರಲ್ಲಿ ಫಸ್ಟ್ನೇ ಆರ್ಡ್ರ್ ಡ್ರಾಪ್ ಆಯಿತು. ಅಮೌಂಟ್ ಎಷ್ಟು ಕೊಟ್ಟಿದ್ದಾನೆ? 46 ರೂಪಾಯಿ ಕೊಟ್ಟಿದ್ದಾನೆ. ಇನ್ನೊಂದು ಆರ್ಡ್ರ್ ಇದೆ, 1 3 2 4 ಆರ್ಡ್ರ್ ಇದೆ.
ಬನ್ನಿ ಡ್ರಾಪಿಗೆ ಹೋಗಿ ಸಿಗ್ತೀನಿ ಬನ್ನಿ. 4ನೇ ಆರ್ಡ್ರ್ ಡ್ರಾಪ್ ಮಾಡಿದ್ದೀವ, ಜಸ್ಟು 48 ರೂಪಾಯಿ ಕೊಟ್ಟಿದ್ದಾನೆ. ನೆಟ್ವರ್ಕೆ ಫುಲ್ ಸ್ಲೋ ಇದೆ. ಇದೇ ಅಪಾರ್ಟ್ಮೆಂಟ್ ಡ್ರಾಪ್ ಇತ್ತು. ಬನ್ನಿ ನೆಕ್ಸ್ಟ್ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ಬನ್ನಿ. ನೋಡ್ತಾ ಇರ್ಬೋದು 4 ಆರ್ಡ್ರ್ ಆಗಿದೆ. ಲಾಗಿನ್ ಅವರು 2.21 2.5 ತಾಸು ಲಾಗಿನ್ ಅವರ್ ಆಗಿದೆ. 268 ರೂಪಾಯಿ ಅರ್ನಿಂಗ್ಸ್ ಆಗಿದೆ. ಹಾಂ ಬನ್ನಿ ಆರ್ಡ್ರ್ ಬಂದಮೇಲೆ ಸಿಗ್ತೀನಿ ಬನ್ನಿ. ಇಲ್ಲಿ ನೋಡು ಅವಾಯ್ಡ್ ಕಾಲಿಂಗ್ ಅಂತ ಕೊಟ್ಟಿದ್ದಾರೆ. ಡೆಲಿವರಿ ಬಾಯ್ಸ್ ನಾಟ್ ಅಲೌಡ್ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ಫೋನ್ ಮಾಡಿದ್ದೀನಿ ಕಸ್ಟಮರಿಗೆ. ಇನ್ಫಾರ್ಮೇಷನ್ ಮಾಡಲೇಬೇಕಲ್ಲ ಗುರು, ಒಳಗಡೆ ಅಲೋ ಇಲ್ಲ ಅಂತೆ. ಅದಕ್ಕೆ ಫೋನ್ ಮಾಡ್ತಾಯಿದ್ದೀನಿ. ಅಲ್ಲಿ ಸೆಕ್ಯೂರಿಟಿ ಹತ್ರ ಇಟ್ಟೋಗಂತ ಒಂದು ಆಪ್ಷನ್ಸ್ ಬರೋದು, ಅದು ಇಲ್ಲ. ಕೆಳಗಡೆ ರಿಸೆಪ್ಷನ್ ಇಡೋ ಅಂತ ಅದು ಬಂದಿಲ್ಲ. ಬರೀ ಅವಾಯ್ಡ್ ಕಾಲಿಂಗ್ ಒಂದೇ ಕೊಟ್ಟಿದ್ದಾರೆ. ಅದೇನು ತಲೆ ಇತ್ತು ಏನಿಲ್ಲ ಇವರಿಗೆ. ಫೋನ್ ಮಾಡಿದ್ರೆ ಫೋನ್ ರಿಸೀವ್ ಮಾಡ್ತಾಯಿಲ್ಲ. ಟೈಮೆಲ್ಲ ವೇಸ್ಟ್ ಮಾಡ್ತಾರೆ ಇವರು. ಹಾಂ ಸರ್, ನೇಮ್ ಸರ್? ಹಾಂ ಓಕೆ ಥ್ಯಾಂಕ್ ಯು. ನೋಡ್ತಾ ಇರ್ಬೋದು, ಇವಾಗ ರೆಸ್ಟೋರೆಂಟ್ ಹತ್ರ ಬಂದಿದ್ದೀನಿ. ಇನ್ನೂ ಫುಡ್ ರೆಡಿ ಇಲ್ಲ. ಅರ್ನಿಂಗ್ಸ್ ತೋರಿಸ್ತೀನಿ. ಅರ್ನಿಂಗ್ಸ್ ನೋಡ್ತಾ ಇರ್ಬೋದು 20 ಆರ್ಡ್ರ್ ಆಗಿದೆ. 7.56 ಟೋಟಲ್ 8 ಅವರ್ ಲಾಗಿನ್ನು. 1070 ರೂಪಾಯಿ ಅರ್ನಿಂಗ್ಸ್ ಆಗಿದೆ. 20 ಆರ್ಡ್ರಲ್ಲಿ ಶೋ ಆಗ್ತಾ ಇರೋದು 20 ಆರ್ಡ್ರ್. ಆದರೆ ಎಷ್ಟಾಗಿದೆ ಅಂದರೆ 22 ಆರ್ಡ್ರ್ ಆಗಿದೆ. ಯಾಕಂದರೆ ಲಾಂಗ್ ಆರ್ಡ್ರ್ ಹೊಡೆದಿದೆ. 2 ಆರ್ಡ್ರು 10 ಕಿಲೋಮೀಟ್ರ್ ಹೊಡೆದಿದ್ದಲ್ಲ, ಅವು 2 ಆರ್ಡ್ರಿಗೆ ಅದಕ್ಕೆಲ್ಲ ಎರಡು ಎಕ್ಸ್ಟ್ರಾ ಆಗಿರೋದು. ಬನ್ನಿ ಪಿಕಪ್ ಮಾಡಿ ಸಿಗ್ತೀನಿ ಬನ್ನಿ ಗುರು. ಇವಾಗ ಇಷ್ಟ ಒಂದು ಅರ್ಧ ಗಂಟೆ ಆರ್ಡ್ರ್ ಕೊಟ್ಟಿದ್ದಿಲ್ಲ. ಯಾವುದೇ ಇನ್ಸ್ಟಾಮಾರ್ಟ್ ಆರ್ಡ್ರ್ ಹಾಕಿದ್ದಾನೆ. ಬರೀ 20ರಿಂದ 26 ರೂಪಾಯಿ ತೋರಿಸಿದ. 22-26 ರುಪೀಸ್ ಅಂತ. ಎಷ್ಟು ವರಸ್ಟ್ ಅಂದರೆ ಇನ್ಸ್ಟಾಮಾರ್ಟ್ ಆರ್ಡ್ರ್ಗಳು ನೋಡಿ. 2.8 ಕಿಲೋಮೀಟ್ರ್ ಪಿಕಪ್ಪೇ ಇದೆ. ಇನ್ನು ಡ್ರಾಪ್ ಎಷ್ಟು ಕಿಲೋಮೀಟ್ರ್ ಅಂತ ಗೊತ್ತಿಲ್ಲ ನನಗೆ. ಬರೀ 20ರಿಂದ 26 ರೂಪಾಯಿ ಕೊಟ್ಟಿದ್ದಾನೆ. ಇನ್ಸ್ಟಾಮಾರ್ಟ್ ಆರ್ಡ್ರ್ ಬೇಡ ಅಂದರೆ ಅವೇ ಆಗ್ತಾರೆ ಅವರು. ಟೈಮಲ್ಲೇ ಎಷ್ಟು ಅರ್ನಿಂಗ್ಸ್ ಆಗಲ್ಲ ಇದಕ್ಕೆ. ಬನ್ನಿ ಪಿಕಪ್ ಹತ್ರ ಹೋಗಿ ಸಿಗ್ತೀನಿ ಬನ್ನಿ. ಅದರಲ್ಲೂ ಇನ್ನೂ ಒಂದು ಏನು ಪ್ರಾಬ್ಲಮ್ ಅಂದರೆ, ಅದರಲ್ಲಿ ಕೋಲ್ಡ್ ಐಟಮ್, ತಣ್ಣನ ಕೋಲ್ಡ್ ಐಟಮ್ ಬಂದರೆ, ಐಸ್ ಕ್ರೀಮು, ಹಾಲು, ಮೊಸರು ಆ ಥರ ಬಂದರೆ ಅದಕ್ಕೆ ಸಪ್ರೇಟ್ ಬ್ಯಾಗ್ ಕೊಡ್ತಾರೆ. ಅದನ್ನು ಮತ್ತೆ ಕಸ್ಟಮರ್ ಹತ್ರ ಡೆಲಿವರಿ ಮಾಡಿ ಮತ್ತೆ ರಿಟರ್ನ್ ತೊಗೊಂಡೋಗಿ ಸ್ಟೋರಿಗೆ ಕೊಡಬೇಕು. ಅದು 1 ರೂಪಾಯಿ ಕೊಡೋಂಗಿಲ್ಲ. ಮತ್ತು ನಮಗೆ ಎಕ್ಸ್ಟ್ರಾ ಚಾರ್ಜ್ ಏನು, ಆ ಥರ ಪ್ರಾಬ್ಲಮ್ ಅದು. ಅಲ್ಲ ಗುರು, ಇಷ್ಟಕ್ಕೊಂದು ರೈಡರ್ ವೇಟ್ ಮಾಡ್ತಾಯಿದ್ದಾರೆ. ನನಗೆ ಹಾಕಿದ್ದಾನೆ ಆರ್ಡರ್. ಇನ್ನೂ ಆರ್ಡ್ರ್ ಬಂದಿರಲ್ಲ, ವೇಟ್ ಮಾಡಬೇಕಿಲ್ಲಿ ಬಂದು. ನಾನು ವೇಟ್ ಮಾಡಿದ್ಮೇಲೆ ಆರ್ಡ್ರ್ ಕೊಡ್ತಾನೆ. ಇಷ್ಟಕ್ಕೊಂದು ರೈಡರ್ ವೇಟ್ ಮಾಡ್ತಾಯಿದ್ದಾರೆ. ಪಿಕಪ್ ಮಾಡಿದ್ದೀನಿ. 2.8 ಕಿಲೋಮೀಟ್ರ್ ಪಿಕಪ್ ಇನ್ಸ್ಟಾಮಾರ್ಟು, ಮತ್ತು 2.2 ಕಿಲೋಮೀಟ್ರ್ ಡ್ರಾಪ್ ಇದೆ ನೋಡಿ. ಬರೀ 20ರಿಂದ 26 ರೂಪಾಯಿ ಶೋ ಮಾಡಿದ ಅಷ್ಟೇ. ವೇಸ್ಟು. ಇನ್ಸ್ಟಾಮಾರ್ಟ್ ನಮಗೆ ಆರ್ಡ್ರ್ ಬೇಡ. ಕ್ಲೋಸ್ ಮಾಡಿದ್ರೆ ಕ್ಲೋಸ್ ಮಾಡ್ತಾಯಿಲ್ಲ ಅವರು. ವರ್ಸ್ಟ್ ಗುರು ಇನ್ಸ್ಟಾಮಾರ್ಟ್. ಒಂದು ಲೆಕ್ಕಕ್ಕೆ ಪಾರ್ಸಲ್ ಆರ್ಡ್ರ್ ತೊಗೊಂಡು ಹೋಗ್ಬೋದು. ಇದು ವೇಸ್ಟು ನೋಡಿ. 2.8 ಕಿಲೋಮೀಟ್ರ್ ಬಂದಲ್ಲ, ಇಲ್ಲೊಂದು 15 ನಿಮಿಷ ವೇಟ್ ಮಾಡಿದೆ. 10 ನಿಮಿಷ ವೇಟ್ ಮಾಡಿದೆ. ಅದಾದಮೇಲೆ ಆರ್ಡ್ರ್ ಮತ್ತೆ ಅವಾಗ ಬಂತು. ಆರ್ಡ್ರ್ ಬಂದ ಮೇಲೆ ಮತ್ತೆ ಒಂದು 5 ನಿಮಿಷ ವೇಟ್ ಮಾಡಿದೆ. ಅದು ಐಟಮ್ ಎಲ್ಲ ರೆಡಿಯಾಗಿ ಅಲ್ಲಿ ಬಾಕ್ಸ್ ಎಲ್ಲ ಇಡೋಕ್ಕೆ. ಪಿಕಪ್ ಮಾಡಿ ಮತ್ತೆ 2.2 ಕಿಲೋಮೀಟ್ರ್ ಹೋಗ್ಬೇಕು ನಾನು ಡ್ರಾಪಿಗೆ. ಟೋಟಲ್ ಎಷ್ಟಾಯ್ತು ಅಲ್ಲಿಗೆ 4 ಕಿಲೋಮೀಟ್ರ್. 2.5 ಕಿಲೋಮೀಟ್ರ್ ಆಯಿತು ಗುರು. 5 ಕಿಲೋಮೀಟ್ರ್ ಬರೀ 20ರಿಂದ 26 ರೂಪಾಯಿನೇ ಕೊಡೋದು. ಎಷ್ಟೇನು ರೈನ್ ಸರ್ಜ್ ಆ್ಯಕ್ಟಿವ್ ಆಗಿದೆ ಅಂತ ಶೋ ಮಾಡ್ತಾ ಇದ್ದಾನೆ. ರೈನ್ ಸರ್ಜ್ ಕೊಟ್ಟರೆ 30 ರೂಪಾಯಿ ಹಾಳಾಗುತ್ತೆ. ಅದು ಬಿಟ್ಟಾಕಿ 30 ರೂಪಾಯಿ ಬಿಟ್ಟಾಕಿ, ಯಾಕಂದ್ರೆ ರೈನ್ ಸರ್ಜ್ ಎಕ್ಸ್ಟ್ರಾ. ಇದು ಬರೀ ಆರ್ಡ್ರ್ ಅರ್ನಿಂಗ್ಸ್ 20ರಿಂದ 26 ರೂಪಾಯಿ ಅಂದರೆ ಯಾವ ಲೆಕ್ಕಕ್ಕಿದು? ಇನ್ಸ್ಟಾಮಾರ್ಟ್ ಆರ್ಡ್ರ್ ಬೇಡ ನಮಗೆ. ಇನ್ಸ್ಟಾಮಾರ್ಟ್ ಆರ್ಡರ್ ಪಾಪ ಅಲ್ಲಿ ಕಾಯ್ತಾವ್ರು ಎಷ್ಟು ಜನ. ಅವ್ರಿಗೆ ಆರ್ಡ್ರ್ ಇಲ್ಲ, ನಮಗೆ ಕೊಡ್ತಾವನೆ. ಜಸ್ಟ್ ಡ್ರಾಪ್ ಆಯಿತು ಇನ್ಸ್ಟಾಮಾರ್ಟ್ ಆರ್ಡರು. ರೈನ್ ಸರ್ಜ್ ಆ್ಯಕ್ಟಿವ್ ಆಗಿತ್ತು. ಎಷ್ಟು ಕೊಟ್ಟಿದ್ದು ಅಮೌಂಟ್ ನೋಡೋಣ ಬನ್ನಿ. ನೋಡಿ 30 ರೂಪಾಯಿ ರೈನ್ ಸರ್ಜ್ ಆ್ಯಡ್ ಆಗಿದೆ. 55 ರೂಪಾಯಿ ಕೊಟ್ಕೊಳ್ಳೋ. ಹಂಗಂದ್ರೆ 25 ರೂಪಾಯಿ ಆರ್ಡ್ರ್ ಅಷ್ಟೇ ರೈನ್ ಸರ್ಜ್ ಬಿಟ್ಟರೆ.
ರೈನ್ ಸರ್ಜ್ ಬಿಟ್ಟರೆ ಬರೀ 20 ರೂಪಾಯಿ ಆರ್ಡ್ರ್ ಅಷ್ಟೇ. ಇದಕ್ಕೆ 25 ರೂಪಾಯಿ. 2.8 ಕಿಲೋಮೀಟ್ರ್ ಪಿಕಪ್ಪು, 2.2 ಡ್ರಾಪು. ಟೋಟಲ್ ಎಷ್ಟಾಯಿತು? 5 ಕಿಲೋಮೀಟ್ರ್ 25 ರೂಪಾಯಿ. ಕಿಲೋಮೀಟ್ರಿಗೆ 5 ರೂಪಾಯಿ ಬಂದಂಗೆ ಅಷ್ಟೇ. ಮತ್ತು ಟೈಮು ವೇಸ್ಟು, ನೀವು ವೇಟ್ ಮಾಡಿದ್ದು. ಅದಕ್ಕೋಸ್ಕರ ಹೇಳ್ತಾ ಇರೋದು, ಯಾರೋ ಫುಡ್ ಆರ್ಡ್ರ್ ಮಾಡ್ತಾರಲ್ಲ ಅವ್ರು ಕ್ಲೋಸ್ ಮಾಡಿಸ್ಬಿಡ್ರಿ. ಯಾವುದೇ ಇನ್ಸ್ಟಾಮಾರ್ಟ್ ಆರ್ಡರು ಇಲ್ಲ ವೇಸ್ಟು. ನೋಡ್ತಾ ಇರ್ಬೋದು 53 ರೂಪಾಯಿ ಆರ್ಡ್ರ್ ಕೊಟ್ಟಿದ್ದಾನೆ. 3.25 ಕಿಲೋಮೀಟ್ರ್ ಇದೆ. ಅಕ್ಸೆಪ್ಟ್ ಮಾಡ್ತೀನಿ. ಪಿಕಪ್ ಇಲ್ಲೇ 1-1.5 ಕಿಲೋಮೀಟ್ರ್ ಇರ್ಬೋದು. 1.4 ಕಿಲೋಮೀಟ್ರ್ ಪಿಕಪ್ ಇದೆ. ಬನ್ನಿ ಪಿಕಪ್ಪಿಗೆ ಹೋಗಿ ಸಿಗ್ತೀನಿ ಬನ್ನಿ. ಅಯ್ಯೋ ಇದು ಯಾರು ಹುಡುಗರು ಅವನು ಮಳೆ ಬಂದರೆ ರೋಡುಗಳು ಅಂದರೆ ದರಿದ್ರದ್ದಾಗ್ಬಿಡ್ತವೆ. ನೇ ಮೇಡಮ್? ಹಾಂ ರಾಕಿ ಮಾಡ್ತೀರಾ? ಓಕೆ, ಥ್ಯಾಂಕ್ ಯು ಮೇಡಮ್. ನೋಡ್ತಾ ಇರ್ಬೋದು ಟೈಮು 12 ಆಗಿದೆ ನೈಟು. ಲಾಗಿನ್ ಅವರು 15.01, 15 ಅವರ್ ಲಾಗಿನ್ ಆಗಿದೆ. ಆರ್ಡ್ರಸ್ ಟೋಟಲ್ 36 ಆರ್ಡ್ರ್ ಆಗಿದೆ. ಕೆಳಗಡೆ ನೋಡಿದ್ರೆ 38 ಆಗಿದೆ. ಯಾಕಂದರೆ 2 ಆರ್ಡ್ರ್ ಲಾಂಗ್ ಇದ್ದವು. ಈ ಕೆಳಗಡೆ ಆಫರ್ ಮಾಡಿದ್ದು ನಾನು 2600 ರೂಪಾಯಿ ಶೋ ಆಗ್ತಾಯಿದೆ ನೋಡಿ. 37 ಆರ್ಡ್ರ್ ಮಾಡಬೇಕಾಗಿತ್ತು, ಒಂದು ಎಕ್ಸ್ಟ್ರಾ ಆರ್ಡ್ರ್ ಹಾಕಿದ್ರೆ 38 ಆಯಿತು. ಹಂಗೆ ಈಗ 2109 ರೂಪಾಯಿ ಅರ್ನಿಂಗ್ಸ್ ಆಗಿದೆಯಲ್ಲ. ಇನ್ನು ಅದಕ್ಕೆ ಇನ್ನೊಂದು 500 ರೂಪಾಯಿ ಇನ್ಸೆಂಟಿವ್ ಹಾಕಿ 2600 ಆಗುತ್ತೆ ಬೆಳಿಗ್ಗೆ. ಇವತ್ತಿನ ಅರ್ನಿಂಗ್ಸ್ ಬಂದ್ಬಿಟ್ಟು 2600. ನೋಡ್ತಾ ಇದ್ದೀರಲ್ಲ, ನೈಟ್ ಟೈಮು 12:13 ಆಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಬಾಯ್, ಗುಡ್ ನೈಟ್.